ದಿಲ್ಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟಗಳಿಗೆ ನಡೆದ ಚುನಾವಣೆಯಲ್ಲಿ 4 ಮುಖ್ಯ ಹುದ್ದೆಗಳು ಎಡವಾದಿ ಗುಂಪಿನ ವಿದ್ಯಾರ್ಥಿಗಳಿಗೆ ದಕ್ಕಿವೆ. ಎಐಎಸ್ಎ ಅಖಿಲ ಭಾರತ ವಿದ್ಯಾರ್ಥಿಗಳ ಸಂಘ, ಎಸ್ಎಫ್ಐ ಭಾರತೀಯ ವಿದ್ಯಾರ್ಥಿಗಳ ಒಕ್ಕೂಟ, ಡಿಎಸ್ಎಫ್ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿಗಳ ಒಕ್ಕೂಟ ಇವು 3 ಸೇರಿ ಕ್ಯಾಂಪಸ್ನಲ್ಲಿ ಎಡ ಒಕ್ಕೂಟವನ್ನು ರಚಿಸಲಾಗಿತ್ತು. ಅವು ಒಗ್ಗಟ್ಟಿನಿಂದ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿದವು. ಬಿಜೆಪಿಯ ಎಬಿವಿಪಿ ಸಂಪೂರ್ಣ ಸೋಲು ಕಂಡಿದೆ. ಎಐಎಸ್ಎಯ ಅದಿತಿ ಮಿಶ್ರಾ ಅವರು ಎಬಿವಿಪಿಯ ವಿಕಾಸ್ ಪಟೇಲ್ರನ್ನು 449 ಮತಗಳ ಅಂತರದಿಂದ ಸೋಲಿಸಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷೆಯಾಗಿ ಆಯ್ಕೆಯಾದರು. ಕಿಜಾಕೂಟ್ ಗೋಪಿಕಾ ಬಾಬು ಉಪಾಧ್ಯಕ್ಷೆ, ಸುನಿಲ್ ಯಾದವ್ ಪ್ರಧಾನ ಕಾರ್ಯದರ್ಶಿ, ದಾನಿಶ್ ಅಲಿ ಜಂಟಿ ಕಾರ್ಯದರ್ಶಿಯಾಗಿ ಗೆದ್ದಿದ್ದಾರೆ. 4 ಮುಖ್ಯ ಸ್ಥಾನಗಳು ಎಡ ಒಕ್ಕೂಟದ ಪಾಲಾಗಿದೆ. ಫಲಿತಾಂಶದ ಬಳಿಕ ಎಡ ಒಕ್ಕೂಟದವರು ಜೆಎನ್ಯು ಮತ್ತೆ ಕೆಂಪಾಗಿದೆ ಎಂದು ಘೋಷಣೆ ಕೂಗಿದರು.